ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಮ್ಮ ಫೇಸ್ಗೆ ಒಳ್ಳೆ ಮಾಯ್ಶ್ಚರೈಸರ್ ಆಗಿ ವರ್ಕ್ ಆಗುವಂತಹ ಒಂದು ಫೇಸ್ ಜೆಲ್ಲನ್ನು ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಜೆಲ್ಲನ್ನು ನಾವು ಅಪ್ಲೈ ಮಾಡೋದ್ರಿಂದ ಪಿಂಪಲ್ಸಿಂದ ಬರುವಂತಹ ಮಾರ್ಕ್ಸ್, ಪಿಗ್ಮೆಂಟೇಷನ್, ಸನ್ ಟ್ಯಾನ್, ಸ್ಕಿನ್ನಲ್ಲಿರುವಂತಹ ಡ್ರೈನೆಸ್ಸನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬಹುದು. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಪ್ರಿಪೇರ್ ಮಾಡಬೇಕು ನೋಡೋಣ. ಮೊದಲು ಈ ಥರ ಒಂದು ಬೌಲ್ ತಗೊಂಡು ಒಂದು 4 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜ ಅಂದರೆ ಫ್ಲೇಕ್ಸ್ ಸೀಡನ್ನು ಆ್ಯಡ್ ಮಾಡ್ಕೊಳ್ಳಿ. 4 ಟೇಬಲ್ ಸ್ಪೂನ್ ಅಗಸೆ ಬೀಜಕ್ಕೆ ಒಂದು 500 ml ವಾಟರನ್ನು ಆ್ಯಡ್ ಮಾಡಿ. ಇಲ್ಲಿ ನಾನು ಒಂದು 1/4 ಕಪ್ ಅಗಸೆ ಬೀಜಕ್ಕೆ 2 ಕಪ್ ವಾಟರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರು ಹಾಕಿದ್ಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಹುರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕುದಿಸ್ಕೋಬೇಕು. ಸ್ಟವ್ ಮೇಲೆ ಪಾತ್ರೆನ ಇಟ್ಟ ಮೇಲೆ ಒಂದು ಸಲ ಅಗಸೆ ಬೀಜ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊತ ಕುದಿಸ್ಕೋಬೇಕು. ಒಂದು 4ರಿಂದ 5 ನಿಮಿಷ ನಾವು ಸ್ಟವ್ ಮೇಲೆ ಇಟ್ಟರೆ ಸಾಕು ಫ್ರೆಂಡ್ಸ್. ಈ ರೀತಿ ಒಂದು ಕುದಿ ಬರುತ್ತೆ. ಈ ರೀತಿ ಒಂದು ಕುದಿ ಬಂದರೆ ಸಾಕು, ನಮಗೆ ಜೆಲ್ ಸಂಪೂರ್ಣವಾಗಿ ಪ್ರಿಪೇರ್ ಆಗಿರುತ್ತೆ. ಈ ಥರ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಬೀಜಗಳಿಂದ ಜೆಲ್ಲನ್ನು ಸಪ್ರೇಟ್ ಮಾಡಿ. ಬಿಸಿ ಇದ್ದಾಗಲೇ ಜೆಲ್ಲನ್ನು ಸಪ್ರೇಟ್ ಮಾಡ್ಕೋಬೇಕು. ತುಂಬ ತಣ್ಣಗೆ ಮಾಡಿಕೊಂಡ್ರೆ ಬೀಜದಲ್ಲಿ ನಾವು ಜೆಲ್ಲನ್ನು ಸಪ್ರೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈ ಥರ ಒಂದು ಟೀ ಸ್ಟೈನರ್ ತಗೊಂಡು ನೀಟಾಗಿ ಜೆಲ್ಲನ್ನು ಸಪ್ರೇಟ್ ಮಾಡ್ಕೊಂಬಿಡಿ. ಈ ಜೆಲ್ಲನ್ನು ನಾವು ತಲೆ ಕೂದಲಿಗಾದರೂ ಹಚ್ಬೋದು, ಇಲ್ಲ ಮುಖಕ್ಕಾದರೂ ಹಚ್ಬೋದು. ಈ ವಿಡಿಯೋದಲ್ಲಿ ನಾನು ಫೇಸ್ಗೆ ಹಚ್ಚೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ನಾವು ಈ ಫ್ಲಾಕ್ಸೀಡ್ ಜೆಲ್ಲನ್ನು ಫೇಸ್ಗೆ ಹಚ್ಚೋದ್ರಿಂದ ತುಂಬ ಉಪಯೋಗಗಳಿವೆ. ಈಗ ಒಂದು ಚಿಕ್ಕ ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಜೆಲ್ಲನ್ನು ಸೇರಿಸ್ಕೊಳ್ಳಿ. ನಾನು ಈ ಜೆಲ್ಲನ್ನು ಈಗ ಫೇಸ್ಗೆ ಹಚ್ತಾ ಇರೋದ್ರಿಂದ ಒಂದು 1/2 ಟೇಬಲ್ ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೆಲ್ಲಲ್ಲಿ ಶುಗರ್ ಹಾಕ್ಬಿಟ್ಟು ನೀಟಾಗಿ ಕರಗೋವರೆಗೂ ಮಿಕ್ಸ್ ಮಾಡ್ಕೊಂಬಿಡಿ. ಈ ರೀತಿ ಶುಗರನ್ನು ಆ್ಯಡ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಒಳ್ಳೆ ಗ್ಲೋ ಬರುತ್ತೆ ಮತ್ತು ಸನ್ ಟ್ಯಾನ್ ಕಡಿಮೆ ಆಗಿ ನಮ್ಮ ಮುಖ ಒಳ್ಳೆ ಬಿಳಿ ಬಣ್ಣಕ್ಕೆ ಬರುತ್ತದೆ. ನೋಡಿ ಫ್ರೆಂಡ್ಸ್, ಜೆಲ್ ಪ್ರಿಪೇರ್ ಆಗಿದೆ. ಈಗ ನಾವು ಫೇಸ್ಗೆ ಹಚ್ಕೋಬೋದು. ಈ ಥರ ಕೂದಲಿಗೆ ಏನಾದರೂ ಕ್ಲಾತ್ ಕಟ್ಕೊಂಬಿಡಿ, ಯಾಕಂದರೆ ಈ ಫ್ಲ್ಯಾಕ್ಸೀಡ್ ಜೆಲ್ ನಾವು ಹಚ್ಚಿದ ಮೇಲೆ ಫುಲ್ ಟೈಟಾಗಿ ಇಟ್ಕೊಂಡ್ಬಿಡುತ್ತೆ. ಕೂದಲಿಗೆ ಇಡ್ಸ್ಕೊಂಡ್ಬಿಟ್ರೆ ತೊಳೆಯೋವಾಗ ನೋವಾಗುತ್ತೆ. ಮುಖ ನೀಟಾಗಿ ತೊಳೆದ್ಕೊಂಡ್ಬಿಟ್ಟು ಈ ರೀತಿ ಕೂದಲಿಗೆ ಏನಾದರೂ ಟೈ ಮಾಡಿಬಿಟ್ಟು ಈಗ ಜೆಲ್ಲನ್ನು ಹಚ್ಕೋಬೋದು. ನಾವು ತಿಂಗಳಲ್ಲಿ ಒಂದು 2-3 ಸಲ ಈ ರೀತಿ ಜೆಲ್ಲನ್ನು ಪ್ರಿಪೇರ್ ಮಾಡಿಬಿಟ್ಟು ಫೇಸ್ಗೆ ಹಚ್ಚೋದ್ರಿಂದ ನಮ್ಮ ಫೇಸ್ ಒಳ್ಳೆ ಗ್ಲೋ ಬರುತ್ತೆ. ಫೇಸ್ಗೆ ಒಳ್ಳೆ ಮಾಯ್ಶ್ಚರೈಸರ್ ಆಗಿ ಈ ಜೆಲ್ ವರ್ಕ್ ಆಗುತ್ತೆ. ಪಿಗ್ಮೆಂಟೇಷನ್ ಇರೋರಿಗೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ಪಿಂಪಲ್ ಮಾರ್ಕ್ಸ್ ಇರೋರಿಗೆ ಮಾರ್ಕ್ಸ್ ಎಲ್ಲ ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ. ಜೆಲ್ ಹಚ್ಕೊಂಡಾದಮೇಲೆ ಈ ರೀತಿ ಲೈಟಾಗಿ ಮಸಾಜ್ ಕೊಟ್ಕೊಳ್ಳಿ. ಫೇಸ್ನ ತುಂಬ ಹಾರ್ಷಾಗಿ ಹ್ಯಾಂಡಲ್ ಮಾಡಬಾರ್ದು. ಈ ರೀತಿ ಲೈಟಾಗಿ ಸ್ಮೂತಾಗಿ ನಾವು ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡೋದ್ರಿಂದ ನಮಗೆ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ನಮ್ಮ ಫೇಸಲ್ಲಿ ಒಳ್ಳೆ ಗ್ಲೋ ಬರುತ್ತೆ. ನಾವು ಆಚೆ ಕಡೆ ರೆಡಿ ಕ್ರೀಮ್ಸ್ ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಇನ್ಸ್ಟೆಂಟಾಗಿ ಪರಿಹಾರ ಆಗುತ್ತೆ ಅಷ್ಟೇ. ಈ ರೀತಿ ಮನೆಯಲ್ಲೇ ನಾವು ನ್ಯಾಚುರಲ್ ಆ್ಯಂಡ್ ಹೆಲ್ದಿ ಹೋಮ್ ರೆಮಿಡೀಸನ್ನು ಉಪಯೋಗಿಸೋದ್ರಿಂದ ನಮ್ಮ ಮುಖದ ಸಮಸ್ಯೆಗಳು ಯಾವುದೇ ಇರಲಿ ಪರ್ಮನೆಂಟ್ ಆಗಿ ಪರಿಹಾರ ಆಗುತ್ತೆ. ಜೆಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡ್ಕೊಂಡಾದಮೇಲೆ ಒಂದು 10 ನಿಮಿಷ ಬಿಟ್ಟು ಫೇಸನ್ನು ತಣ್ಣೀರಿಂದ ತೊಳೆಯಿರಿ. ಸಾಧ್ಯ ಆದರೆ ಈ ರೀತಿ ನೀವು ಒಂದು ಸಲ ಮಾಡಿ ಫ್ರೆಂಡ್ಸ್, ಒಳ್ಳೆ ರಿಸಲ್ಟ್ ಇರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಇಂತಹ ಹೆಲ್ದಿ ಆ್ಯಂಡ್ ನ್ಯಾಚುರಲ್ ಹೋಮ್ ರೆಮಿಡೀಸ್ಗೋಸ್ಕರ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.